Okay, so next we'll start with XML schema. So this is in the same XML chapter. Okay, hope this will be the last video for your fourth unit. Okay, so completion of the fourth unit. So quickly start with the XML schema. So XML schema is similar to DTD. So ಅಲ್ಲಿ ಡಾಕ್ಯುಮೆಂಟ್ ಟೈಪ್ ಡೆಫಿನೇಷನ್ ಏನು ಮಾಡಿದ್ವಲ್ಲ ಅದ್ರಂಗೆ ಇದನ್ನು ಸೇಮ್ ಅದ ಅಂತ ಹೇಳ್ತಾನೆ. ಸೊ ಅಲ್ಲಿ ನಾವು ನೋಡಿದ್ವಿ ಸ್ಟಾರ್ಟಿಂಗ್ ಒಳಗೆ XML ಒಳಗೆ ಟೂ ಟೈಪ್ಸ್ ಅದಾವ, ಒಂದು DTD ಆ್ಯಂಡ್ another one is XML schema and another type is general. ಓಕೆ, ಸೊ ಈಗ XML ಇಷ್ಟೊತ್ತನ ಜನರಲ್ ನೋಡಿದ್ವಿ, DTD ನೋಡಿದ್ವಿ, ಆಮೇಲೆ ಈಗ XML schema ನೋಡೋಣ. ಇದನ್ನು ಸೇಮ್ DTD ಇದ್ದಂಗೆ ಅದ. ಸೊ ಇಲ್ಲಿ ಏನಾಗ್ತದೆ, ಸ್ಕೀಮಾಸ್ ಆರ್ ಯೂಸ್ ಟು ಡಿಫೈನ್ ದ ಸ್ಟ್ರಕ್ಚರ್ ಆಫ್ ದ ಡಾಕ್ಯುಮೆಂಟ್. ಸೊ ಇಲ್ಲಿ ಸ್ಕೀಮಾಸ್ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಎದಕ್ಕೆ ನಾವು XML ಸ್ಕೀಮಾಗ ಹೋಗ್ತೀವಿ ಅಂತಂದ್ರೆ DTD ಒಳಗೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಅದಾವ. ಓಕೆ, ಸೊ DTD ಒಳಗೆ ಡಿಸ್ಅಡ್ವಾಂಟೇಜಸ್ ಇದ್ರ ಸಲಾಗಿ ನಾವೇನು ಹೋಗ್ತೀವಿ, ಸ್ಕೀಮಾಕ್ಸಿಗೆ ಹೋಗ್ತೀವಿ. ಓಕೆ, ಅವೇನು ಡಿಸ್ಅಡ್ವಾಂಟೇಜಸ್ ಅಂತ ಹೇಳಾನಿಲ್ಲ. ದ ಸಿಂಟ್ಯಾಕ್ಸ್ ಆಫ್ ದ DTD ವಾಸ್ ಅನ್ರಿಲೇಟೆಡ್ ಟು XML. ಸೊ ನಾವು DTD ಸಿಂಟ್ಯಾಕ್ಸ್ ಏನು ಬರಿತೀವಲ್ಲ ಅದು XML ಇಂದ ರಿಲೇಟೆಡ್ ಇಲ್ಲ. ನೋಡ್ರಿ ನೀವೇ XML ಒಳಗೆ ಏನಿರ್ತದೆ, ವೆಬ್ ಡಿಸೈನಿಂಗ್ ಒಳಗೆ ಬಾಡಿ ಅದೆಲ್ಲ ಇರ್ತದೆ. ಓಕೆ, ಬಟ್ DTD ಒಳಗೆ ಏನಿತ್ತು, ಕ್ವಾರೀಸ್ ಇತ್ತು, ಆಮೇಲೆ ಎಂಟಿಟೀಸ್ ಇತ್ತು, ಆಮೇಲೆ ಅವೆಲ್ಲ ಇದು. ಓಕೆ, ಸೊ ಅವೆಲ್ಲ ನಮಗೆ ರಿಲೇಟೆಡ್ ಅಲ್ಲ ಅಂತ ಹೇಳ್ತಾನೆ. ಓಕೆ, ದೇರ್ ಫೋರ್ ದೇ ಕೆನಾಟ್ ಬಿ ಅನಲೈಸ್ ವಿತ್ XML ಪ್ರೊಸೆಸರ್ ಇಂದ ಡೈರೆಕ್ಟ್ಲಿ ಅನಲೈಸ್ ಆಗಂಗಿಲ್ಲ. ಓಕೆ, ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದ ಪ್ರೋಗ್ರಾಮರ್ಸ್ ಟು ಡೀಲ್ ವಿತ್ ಟೂ ಟೈಪ್ಸ್ ಆಫ್ ಸಿಂಟ್ಯಾಕ್ಸ್. ಓಕೆ, ಅಲ್ಲಿ ಟೂ ಟೈಪ್ ಸಿಂಟ್ಯಾಕ್ಸ್ ಒಳಗೆ ನೋಡಿದ್ವಿ, ಟೂ ಟೈಪ್ಸ್ ಆಫ್ ಸಿಂಟ್ಯಾಕ್ಸ್ ಇತ್ತು, ಒಂದು ಜನರಲ್, ಒಂದು DTD ಸಿಂಟ್ಯಾಕ್ಸ್ ಅಂತ. ಸೊ ಎರಡೆರಡು ಸಿಂಟ್ಯಾಕ್ಸ್ ಬರೆಯೋದು ಎಲ್ಲರ ಕಡೆಯಿಂದ ಈಸಿ ಅಲ್ಲ ಅಂತ ಹೇಳ್ತಾನೆ. ಓಕೆ, ಆಮೇಲೆ DTD does not support the data type of content of the tag. All of them are specified as text. ಸೊ ಇಲ್ಲಿ ನಾರ್ಮಲ್ ಡಾಟಾ ಟೈಪ್ಸ್ ಏನು ಯೂಸ್ ಮಾಡ್ತೀವಲ್ಲ ಅವೆಲ್ಲ ಇಲ್ಲಿ ಸಪೋರ್ಟ್ ಆಗಂಗಿಲ್ಲ DTD ಒಳಗೆ. ಸೊ ಇವೆಲ್ಲ ಏನದ ಡಿಸ್ಅಡ್ವಾಂಟೇಜಸ್ ಆಫ್ DTD ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸ್ಕೀಮಾ ಫಂಡಮೆಂಟಲ್ಸ್. ಓಕೆ, ಸೊ ಸ್ಕೀಮಾ ಫಂಡಮೆಂಟಲ್ಸ್ ಅಂತ ಇಂಟ್ರೊಡಕ್ಷನ್ ಕೊಡ್ತಾನಿಲ್ಲ. ಸೊ ಸ್ಕೀಮಾ ಕ್ಯಾನ್ ಬಿ ಕನ್ಸಿಡರ್ ಆಸ್ ಅನ್ ಕ್ಲಾಸ್ ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಒಂದು ಕ್ಲಾಸ್ ಹೆಂಗಿರ್ತದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಳಗೆ, ಹಂಗೆ ಸ್ಕೀಮಾ ಅದ ಅಂತ ಹೇಳ್ತಾನೆ. ಓಕೆ, XML document that conforms to the standard or to the structure of the schema is similar to an object. Okay, XML document ಒಳಗೆ ಒಂದು ಸ್ಟ್ರಕ್ಚರ್ ಹೆಂಗಿರ್ತದಲ್ಲ ಹಂಗೆ ಇದ್ರಾಗೂ ಸ್ಕೀಮಾ ಒಳಗೂ ಹಂಗೆ ಇರ್ತದ ಅಂತ ಹೇಳ್ತಾನೆ. ಓಕೆ, ಯಾವುದೇ ಒಂದು HTML ತಗೋರಿ, XML ತಗೋರಿ, ಅದ್ರಾಗ ಹೆಂಗೆ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಇರ್ತದಲ್ಲ ಹಂಗೆ ಈ ಸ್ಕೀಮಾ ಒಳಗೂ ಅದ್ರದ್ದು ಆಬ್ಜೆಕ್ಟ್ ರಿಲೇಟೆಡ್ ಒಂದು ಸ್ಟ್ರಕ್ಚರ್ ಇರ್ತದ ಅಂತ ಹೇಳ್ತಾನೆ. ಓಕೆ, ದ XML schema have two primary purpose. ಇಲ್ಲಿ two types of primary purpose ಅದ. So first one is they are used to specify the structure of its instance of XML document, including which elements and attributes may appear in instant document. It also specifies where and how often the elements may appear. Okay, there are two primary purpose ಅಥವಾ ಟೂ ಯೂಸಸ್ ಆಫ್ ಸ್ಕೀಮಾ ಅಂತ ಹೇಳ್ಬೋದು. ಸೊ ಒನ್ ಈಸ್ ಅದನ್ನೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ XML ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಕ್ಕೆ. ಇನ್ಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಸ್ಟ್ರಕ್ಚರ್ ಆಫ್ ಇನ್ಸ್ಟೆನ್ಸ್ ಆಫ್ XML ಡಾಕ್ಯುಮೆಂಟ್ ಅಂತ. XML ಡಾಕ್ಯುಮೆಂಟ್ ಒಳಗೆ ಇನ್ಸ್ಟೆನ್ಸ್ ನ ಹಾಕಕ್ ನಾವು ಒಂದು ಯೂಸ್ ಮಾಡ್ತೀವಿ. ಇನ್ನವಂತಂದ್ರೆ ಡಾಟಾ ಟೈಪ್ ನ ಸ್ಪೆಸಿಫೈ ಮಾಡ್ತದೆ. ಎಲ್ಲ ನಾವು XML ಆಗ ಏನು ಡಾಟಾ ಟೈಪ್ಸ್ ಯೂಸ್ ಮಾಡ್ತೇವೆ ಅದನ್ನ ಸ್ಪೆಸಿಫೈ ಮಾಡ್ತಾ ಅಂತ ಹೇಳ್ತಾನೆ. ಓಕೆ, ಇಲ್ಲಿ ಡಿಸ್ಅಡ್ವಾಂಟೇಜಸ್ ಆಫ್ DTD ಒಳಗಿತ್ತು, ಇವೆರಡು ಡಿಸ್ಅಡ್ವಾಂಟೇಜಸ್ ಇದ್ದು, ಇಲ್ಲಿ ಅದನ್ನ ಅಡ್ವಾಂಟೇಜ್ ಮಾಡಕತ್ತಾನ ಅಷ್ಟೇ. ಓಕೆ, ನೆಕ್ಸ್ಟ್ ಡಿಫೈನಿಂಗ್ ದ ಸ್ಕೀಮಾ. ಸೊ ಸ್ಕೀಮಾ ಹೆಂಗ್ ಡಿಫೈನ್ ಮಾಡ್ತಾರೆ ನೋಡ್ರಿ. Schema themselves are written with the use of collection of tags or a vocabulary from a namespace that is in effect a schema as a schema. ಸೊ ಇದನ್ನ ಒಂದು ಕಲೆಕ್ಷನ್ ಆಫ್ ಟ್ಯಾಗ್ಸ್ ಅಂತ ಹೇಳ್ಬೋದು, ಒಂದು ವೊಕ್ಯಾಬುಲರಿ ಅಂತ ಹೇಳ್ಬೋದು, ಅಥವಾ ನೇಮ್ ಸ್ಪೇಸ್ ಅಂತ ಹೇಳ್ಬೋದು. ಓಕೆ, ನೇಮ್ ಆಫ್ ದಿಸ್ ನೇಮ್ ಸ್ಪೇಸ್ ಇದೆ, ಇದ್ರಾಗ ಕೊಟ್ಟಾನಿದ್ರಾಗ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ರಿ ಅದು ಸಿಗ್ತದೆ ನಿಮಗೆ. ಸೊ ಇದನ್ನ ಹೆಂಗ್ ಬರೀತೀರ ಅಂತಂದ್ರೆ ಈ ಟೈಪ್ ನ ಬರಿಬೇಕು XML. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್. ಓಕೆ, the name of the namespace defined by a schema must be specified with the target namespace. ಇದನ್ನ target namespace ಹಾಕಿ ಬರೀತಾನೆ ಅಂತ ಹೇಳ್ತಾನೆ. target namespace equal to, so ಇದನ್ನ ಬರಿಬೇಕು. If the elements and attributes that are not defined directly in the schema elements are to be included in the target namespace, schema elements from default must be set to the qualified as shown as. Okay, so ಇದು ಕ್ವಾಲಿಫೈಡ್ ಇತ್ತಂದ್ರೆ ಈ ಟೈಪ್ ಬರಿಬೇಕಂತ ಹೇಳ್ತಾನೆ. ಸೊ ಇಲ್ಲ ಅಂತಂದ್ರೆ ಅನ್ಪ್ರಿಫಿಕ್ಸ್ಡ್ ಇತ್ತಂದ್ರೆ ಈ ಟೈಪ್ ಬರಿಬೇಕಂತ ಹೇಳ್ತಾನೆ. ಓಕೆ, next defining a schema instance. So schema instance ಹೆಂಗ್ ಡಿಫೈನ್ ಮಾಡ್ತೀರ ಅಂತ ಹೇಳ್ತಾನಿಲ್ಲ. An instance document normally defines its default namespace to be the one of the defined in its schema. Okay, ನಾವು ಇನ್ಸ್ಟೆನ್ಸ್ ಡಾಕ್ಯುಮೆಂಟ್ ನಾಗ ಹೆಂಗ್ ನಾರ್ಮಲಿ ಡಿಫೈನ್ ಮಾಡ್ತೀವಲ್ಲ ಹಂಗ ಇದ್ರಾಗೂ ಡಿಫೈನ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಹೆಂಗ್ ಬರೀತೀರಿ, ಪ್ಲೇನ್ಸ್ XML
ಸೆಕೆಂಡ್ ಅಟ್ರಿಬ್ಯೂಟ್ ಏನಿರ್ತದೆ ರೂಟ್ ಎಲಿಮೆಂಟ್ ನಾಗ ಏನಿರುತ್ತೆ ಅದನ್ನ ಫಸ್ಟ್ ಇನ್ಸ್ಟೆನ್ಸ್ ಮಾಡಿ ಅದ್ರೊಳಗೆಲ್ಲ ಹಾಕೋತ ಹೋಗ್ಬೇಕು ಸ್ಕೀಮಾ ಲೊಕೇಶನ್ಸ್ಗಳು ಹಾಕೋತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ W3 ಆರ್ಗನೈಸೇಷನ್ ರೂಟ್ ಅದ ಅದ್ರಾಗ 2001 ಅದ ಆಮೇಲೆ ಮತ್ತೆ XML ಸ್ಕೀಮಾ ಅದ. ಸೊ ರೂಟ್ ಎಲಿಮೆಂಟ್ ಇನ್ಸ್ಟೆನ್ಸ್ ಫಸ್ಟ್ ಇರಬೇಕು ಆಮೇಲೆ ಅದ್ರಾಗೆಲ್ಲ ಇನ್ಸ್ಟೆನ್ಸ್ ಹಾಕೋತ ಹೋಗ್ಬೇಕು. ಸೊ ಥರ್ಡ್ ಏನಿರ್ತಾನೆ ಅಂತಂದ್ರೆ ಇನ್ಸ್ಟೆನ್ಸ್ ಡಾಕ್ಯುಮೆಂಟ್ ಮೇಲೆ ಸ್ಪೆಸಿಫೈ ದ ಫೈಲ್ ನೇಮ್. ಓಕೆ, ನಾವು ಲಾಸ್ಟಿಗೆ ಎದ್ರಾಗ ಸ್ಟೋರ್ ಮಾಡ್ತೇವೆ ಅನ್ನೋದು ಫೈಲ್ ನೇಮ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ plain.xsd ಒಳಗೆ ಸ್ಟೋರ್ ಮಾಡಕತ್ತಿದ್ ಬಂದ್ರೆ ಈ ರೂಟ್ ಎಲಿಮೆಂಟ್ ಒಳಗ ಲಾಸ್ಟ್ ಆ ಫೈಲ್ ನೇಮ್ ನ ನಾವು ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನ್ XML ನ ಕೊಡ್ತಿರ್ಲ ಲಾಸ್ಟ್ ಎಂಡ್ ವಿತ್ ಇಟ್ ಶುಡ್ ಬಿ ದ ಎಂಡ್ ವಿತ್ ಫೈಲ್ ನೇಮ್. ಸೊ ಫಸ್ಟ್ ರೂಟ್ ಇರಬೇಕು, ಆಮೇಲೆ ಏನೇನ್ ಫೈಲ್ಸ್ ಯೂಸ್ ಮಾಡ್ತೀವಿ ಅದು ಇರಬೇಕು, ಆಮೇಲೆ ಲಾಸ್ಟ್ ಎದ್ರಾಗ ಸ್ಟೋರ್ ಮಾಡಿರ್ತೀವಿ ಅದ್ರ ಫೈಲ್ ನೇಮ್ ಇರಬೇಕು. ಸೊ ಅದ್ರದ್ದು ಇಲ್ಲಿ ಒಂದು ಎಕ್ಸಾಂಪಲ್ ತೋರ್ಸಾನ ನೋಡ್ರಿ. ಸೊ ಕಂಬೈನಿಂಗ್ ಎವ್ರಿಥಿಂಗ್ ಇದನ್ನ ಬರ್ದಾನ ಅಷ್ಟೇ. ಓಕೆ, next one is overview of data type. So there are two categories of user defined data types. Data types are two categories. So the one is simple and one is complex. Okay, so simple data type is a data type whose content is restricted to the string. Okay, here we are using only the string. Simple data types olaga we are using only strings. We are restricted only to the string. Okay, simple type cannot have attributes or includes nested elements. Here we don't have attributes and we don't have nested elements. Okay, so simple means only a tags that too restricted with the strings. Okay, second one is a complex type can have attributes and include other data types as style elements. So here we have in complex type we can have attributes and other data types as style elements. So there are two types of data types. First one is simple. In simple we are restricted only to the strings and there we include attributes and nested elements. In complex types we can have attributes and other data types and other child elements. Clear? ಓಕೆ, ಸೊ ಅದನ್ನ ಹೆಂಗ್ ಡಿಕ್ಲೇರ್ ಮಾಡ್ತೀವಿ ಅನ್ಕೊಡಕತ್ತಾನ. ಸೊ ಯಾವುದೇ ಒಂದು ಡಾಟಾ ಟೈಪ್ ನ ಹೆಂಗ್ ಡಿಕ್ಲೇರ್ ಮಾಡ್ತೀವಿ, ಲೋಕಲ್ ಡಿಕ್ಲರೇಷನ್ ಅಂಡ್ ಗ್ಲೋಬಲ್ ಡಿಕ್ಲರೇಷನ್. ಓಕೆ, ಲೋಕಲ್ ಡಿಕ್ಲರೇಷನ್ ಮೀನ್ಸ್ ಒಂದ್ ಇದ್ರೊಳಗ ಒಂದ್ ಸ್ಕೀಮಾ ಒಳಗ ಚೈಲ್ಡ್ ನ ಡಿಕ್ಲೇರ್ ಮಾಡ್ತೀವಿ, ಅದು ಲೋಕಲ್ ಡಿಕ್ಲರೇಷನ್. ಗ್ಲೋಬಲ್ ಡಿಕ್ಲರೇಷನ್ ಅಂತಂದ್ರೆ ಎಲ್ಲದಕ್ಕೂ ಅದು ವಿಸಿಬಲ್ ಇರ್ತದೆ, ಅದು ಗ್ಲೋಬಲ್ ಡಿಕ್ಲರೇಷನ್. ಸಿಂಪಲ್ ಟೈಪ್ಸ್ ನೀವು ಸಿಂಪಲ್ ಹೆಂಗ್ ಲೋಕಲ್ ಡಿಕ್ಲರೇಷನ್ ಲೋಕಲ್ ವೇರಿಯಬಲ್ಸ್ ಅಂಡ್ ಗ್ಲೋಬಲ್ ವೇರಿಯಬಲ್ಸ್ ಮಾಡ್ತಿರಲ್ಲ ಹಂಗ ಇದನ್ನ. ಓಕೆ, ನೆಕ್ಸ್ಟ್ ಸಿಂಪಲ್ ಟೈಪ್ಸ್. So simple types are complex type ಬಗ್ಗೆ ಕೊಟ್ಟಾನ. So next we'll go for the simple types. Elements are defined in XML schema with the element tag. Okay, so element ನ element tag ಜೊತೆ ಡಿಫೈನ್ ಮಾಡ್ತಾನ ಅಂತ ಹೇಳ್ತಾನ. ಲೈಕ್ ಇಲ್ಲಿ ಕೊಟ್ಟಾನ ನೋಡ್ರಿ, ಎಲಿಮೆಂಟ್ ನೇಮ್ ಯಾವ್ದು ಯೂಸ್ ಮಾಡತ್ತೀವಿ, ಇಂಜಿನ್ ಟೈಪ್ ಏನದ ಸ್ಟ್ರಿಂಗ್ ಅದ. ಓಕೆ, XSD string type ಯೂಸ್ ಮಾಡತ್ತೀವಿ. An instance of a schema in which the engine element is defined could have the following element. So ಒಳಗೆ ಏನಿರ್ತದೆ ಇಂಜಿನ್ ಒಳಗ, ಸೊ ಒಂದೇನೋ ಲೈನ್ ಬರ್ದೆ. ಓಕೆ, ಸೊ ಟೋಟಲ್ ಆಗಿ ಹೆಂಗ್ ಬರೀತೀರಿ ಅಂತಂದ್ರೆ ಈಗ ಎಲಿಮೆಂಟ್ ನೇಮ್ ಇಂಜಿನ್ ಅದ, ಟೈಪ್ ಏನದ XSD ಅಂತ ಯೂಸ್ ಮಾಡತ್ತೀವಿ, ಇಟ್ ಈಸ್ ಆಫ್ ಅ ಸ್ಟ್ರಿಂಗ್. ಆಮೇಲೆ ಏನದ ಫ್ಯೂಯಲ್ ಇಂಜೆಕ್ಟೆಡ್ ಅದ ಅಂತ ಹೇಳಾಕತ್ತೀವಿ ಅಷ್ಟೇ. ಓಕೆ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಆರ್ ಗಿವನ್ ವಿತ್ ದ ಫಿಕ್ಸ್ಡ್ ಅಟ್ರಿಬ್ಯೂಟ್ಸ್. ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಏನದ ಫಿಕ್ಸ್ಡ್ ಯೂಸ್ ಮಾಡಿ ಬರಿಬೇಕು. ಓಕೆ, ಈಗ ಸ್ಟ್ರಿಂಗ್ ವಿಂಗ್ಸ್ ಅಂದ್ರೆ ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇತ್ತಂದ್ರೆ ಅದನ್ನ ಫಿಕ್ಸ್ಡ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಎ ಸಿಂಪಲ್ ಯೂಸರ್ ಡಾಟಾ ಟೈಪ್ is described in a simple type element with the uses of facts. Okay, so facts ಅಂತ ಯೂಸ್ ಮಾಡ್ತೀವಿ, ಅದನ್ನ ಎದಕ್ಕೆ ಯೂಸ್ ಮಾಡ್ತಾನೆ ಅಂತಂದ್ರೆ ಸಿಂಪಲ್ ಟೈಪ್ ನ ಡಿಸ್ಕ್ರೈಬ್ ಮಾಡಕ್ಕೆ ಅದನ್ನ ಯೂಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಕಾಂಪ್ಲೆಕ್ಸ್ ಟೈಪ್. ಸೊ ಕಾಂಪ್ಲೆಕ್ಸ್ ಟೈಪ್ ನಾಗ ಏನಿರ್ತದೆ, ನಾವಿಲ್ಲಿ ಅಟ್ರಿಬ್ಯೂಟ್ಸ್ ಯೂಸ್ ಮಾಡ್ತೀವಿ, ಆಮೇಲೆ ಚೈಲ್ಡ್ಸ್ ಯೂಸ್ ಮಾಡ್ತೀವಿ ಇಲ್ಲೇ. ಸೊ ಕಾಂಪ್ಲೆಕ್ಸ್ ಟೈಪ್ಸ್ ಆರ್ ಡಿಫೈನ್ಡ್ ವಿತ್ ದ ಕಾಂಪ್ಲೆಕ್ಸ್ ಟೈಪ್. ಸೊ ಸಿಂಪಲ್ ನ ಸಿಂಪಲ್ ಟೈಪ್ ಅಂತ ಬರಿಬೇಕು, ಇದನ್ನ ಕಾಂಪ್ಲೆಕ್ಸ್ ಟೈಪ್ ಅಂತ ಬರಿಬೇಕು. ಸೊ ಟ್ಯಾಗ್ ಇಲ್ಲಿ ಬರ್ದಾನ ನೋಡಿ, ಕಾಂಪ್ಲೆಕ್ಸ್ ಟೈಪ್ ಅಂತ ಹೇಳಿ. ದ ಎಲಿಮೆಂಟ್ಸ್ ದಟ್ ಆರ್ ಕಂಟೈನ್ಡ್ ಆಫ್ ಅನ್ ಎಲಿಮೆಂಟ್, only elements must be contained in an order group and unordered group, a choice or a name of named group. Okay, so ಇಲ್ಲಿ order group ಇರ್ತದ, unordered group ಇರ್ತದ, ಆಮೇಲೆ ಚಾಯ್ಸ್ ಇರ್ತದ ಅಥವಾ ನೇಮ್ಡ್ ಇರ್ತದ ಅಂತ ಹೇಳಕದ. ನೀವೇನ್ ಯೂಸ್ ಮಾಡ್ತಿಲ್ಲ ಅದನ್ನ. ಓಕೆ, ಇಲ್ಲಿ ನೋಡಿ ಮೇಕ್ ಮಾಡೆಲ್ ಇಂಜಿನಿಯರ್, ಸೊ ಎಲ್ಲ ನೀವು ಚಾಯ್ಸ್ ಮಾಡ್ಲು ಕೊಡ್ಬೋದು ಅಥವಾ ಒಂದ್ ವ್ಯಾಲ್ಯೂನು ಕೊಡ್ಬೋದು. ಕ್ಲಿಯರ್? ಸೊ ಇದ್ರದ್ದು ಒಂದು ಪ್ರೋಗ್ರಾಮ್ ಕೊಟ್ಟಾನ ನೋಡ್ರಿ, ಕನ್ಫರ್ಮ್ಸ್ ದ ಪ್ಲೇನ್ ಡಾಟ್ XSD ಸ್ಕೀಮಾ ಅಂತ ಕೊಡಾಕತ್ತಾನ. ಸೊ ಅದ್ರಾಗ ಏನ್ ಮಾಡಾಕತ್ತಾನ ಅಂತಂದ್ರೆ XML ಒಂದು ಸಿಂಟ್ಯಾಕ್ಸ್ ಡಿಕ್ಲೇರ್ ಮಾಡಿರಿ. ಸೊ ಅದ್ರೊಳಗೆ ಏನ್ ಮಾಡತ್ತಾನ, ನೇಮ್ ಇದು ಕೊಡಾಕತ್ತೀರಿ, ಮೇಕ್ ಅಂತ ಹೇಳಿ ಹೆಸರುಗಳು ಕೊಡಾಕತ್ತೀರಿ. ಓಕೆ, ನೆಕ್ಸ್ಟ್ ಎಲ್ಲೋತದ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೆಂಗ್ ಕೊಡಾಕತ್ತಾನ ನೋಡ್ರಿ. ಈಗ ಸಿನ್ನ ವ್ಯಾಲ್ಯೂ ಹೆಂಗ್ ಕೊಡಾಕತ್ತೀರಿ, 1900. ಸೊ ಇದ್ರ ವ್ಯಾಲ್ಯೂ 2007. ಸೊ ಹಿಂಗ ಅದರದ ವ್ಯಾಲ್ಯೂಸ್ ನ ನೀವು ಕೊಡ್ತೀರಿ. ಓಕೆ,
Okay. So next is directly we'll go for displaying raw XML documents. So XML documents na hang display ಮಾಡ್ತೀವಿ ಅಂತ ಹೇಳಿ. So if an XML document is displayed without a style sheet that defines presentation style for the document tags, the displayed document will not have a format content. So ನಾವು style sheet use ಮಾಡಿದಿಲ್ಲ ಅಂತಂದ್ರೆ format content ಇರಂಗಿಲ್ಲ ಅಂತ ಹೇಳ್ತಾನೆ. Okay. If an XML document is displayed without a style sheet that defines presentation styles for the document tags, the displayed document will not have a formatted content. So ಇಲ್ಲೊಂದು formatted content ಇರಂಗಿಲ್ಲ ಅಂತ ಹೇಳ್ತಾರೆ. ನಾವಿಲ್ಲಿ ಸ್ಟೈಲ್ ಶೀಟ್ ಯೂಸ್ ಮಾಡಲಿಲ್ಲ ಅಂತಂದ್ರೆ ಡಿಸ್ಪ್ಲೇ ಮಾಡಬೇಕಾದಾಗ ಸ್ಟೈಲ್ ಶೀಟ್ ಯೂಸ್ ಮಾಡಲಿಲ್ಲ ಅಂತಂದ್ರೆ ನಮ್ದು ಫಾರ್ಮೆಟೆಡ್ ಕಂಟೆಂಟ್ ಒಳಗದ ಡಿಸ್ಪ್ಲೇ ಆಗಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ನಾವು ಸ್ಟೈಲ್ ಶೀಟ್ ಯೂಸ್ ಮಾಡಿದ್ವಿ ಅಂತಂದ್ರೆ ಸ್ಟೈಲ್ ಶೀಟ್ ಅಂದ್ರೆ ಯಾವುದು CSS. ಓಕೆ, ಸೊ ಸ್ಟೈಲ್ ಶೀಟ್ ಯೂಸ್ ಮಾಡಿದ್ವಿ ಅಂತಂದ್ರೆ ಒಂದು ಫಾರ್ಮೆಟೆಡ್ ಒಳಗೆ ಅದನ್ನ ಡಿಸ್ಪ್ಲೇ ಆಗ್ತಂತ ಇಲ್ಲೇ ನೋಡ್ರಿ. ಓಕೆ, ಇಲ್ಲಿ ಸ್ಟೈಲ್ ಶೀಟ್ ಯೂಸ್ ಮಾಡಿಲ್ಲ, ಸೊ ಹೆಂಗ ಒಂದು ಜಸ್ಟ್ ನಾರ್ಮಲ್ ಡಿಸ್ಪ್ಲೇ ಆದಂಗೆ ಆಗಕತ್ತದ. ಇಲ್ಲಿ ಸ್ಟೈಲ್ ಶೀಟ್ ಯೂಸ್ ಮಾಡಕತ್ತೀವಿ CSS, ಸೊ ಒಂದು ಫಾರ್ಮೆಟೆಡ್ ಒಳಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಗೆ CSS ಬರೋದು ಗೊತ್ತದ. ಓಕೆ, ಸೊ ದರ್ ಇಸ್ ನೋ ನೀಡ್ ಆಫ್ ಎಕ್ಸ್ಪ್ಲೇನಿಂಗ್ ದಟ್ ಅಗೇನ್. ಓಕೆ, ಸೊ ಇಲ್ಲಿ ಏನ್ ಮಾಡಕತ್ತಾನ, ನಾ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಕೊಡಕತ್ತಾನ. USN ನೇಮ್, ಕಾಲೇಜ್, ಬ್ರಾಂಚ್, ಸೊ ಇಮೇಲ್ ಐಡಿ, ಇದು ಫಸ್ಟ್ ಸ್ಟೂಡೆಂಟ್, ಇದು ಸೆಕೆಂಡ್ ಸ್ಟೂಡೆಂಟ್, ಇದು ಥರ್ಡ್ ಸ್ಟೂಡೆಂಟ್. ಓಕೆ, ಆಮೇಲೆ ಸ್ಟೂಡೆಂಟ್ಸ್ ಇಂದ ಕಲರ್ಸ್ ಕೊಡಕತ್ತಾನ. ಓಕೆ, ಸೊ ಕ್ಲಿಯರ್ ಬೋತ್ ಫ್ಲೋಟ್ ಲೆಫ್ಟ್ ಸೈಡ್ ಇರ್ಬೇಕಂತ ಹೇಳ್ತಾನ. USN ಕಲರ್ ಯಾವ್ದು ಇರ್ಬೇಕು, ಗ್ರೀನ್ ಇರ್ಬೇಕು. ನೇಮ್ ದ ಬ್ಯಾಕ್ ಗ್ರೌಂಡ್ ಎಲ್ಲೋ ಇರ್ಬೇಕಂತ ಹೇಳ್ತಾನ. ಕಾಲೇಜ್ ಇಂದ ಏನೂ ಇರಬಾರ್ದ. ಓಕೆ, ಬ್ರಾಂಚ್ ಇಂದ ಏನದ, ಸಾರಿ, ಬ್ರಾಂಚ್ ಇಂದ ಏನ್ ಕೊಡಕತ್ತಾನ ಅಂತಂದ್ರೆ ಅಲೈನ್, ರೈಟ್ ಸೈಡ್ ಅಲೈನ್ ಇರ್ಬೇಕು. ಆಮೇಲೆ ಕಲರ್ ಯಾವ್ದು ಕೊಡತಾನೆ, ಪರ್ಪಲ್ ಕೊಡಕತ್ತಾನೆ. ಓಕೆ, ಬ್ಯಾಕ್ ಗ್ರೌಂಡ್ ಏನದ, ರೆಡ್ ಕಲರ್ ಕೊಡಕತ್ತಾನೆ. ಯಾವ್ದು, ಇಯರ್ ಇನ್. ಓಕೆ, ಇಯರ್ ಆಫ್ ಜಾಯ್ನಿಂಗ್ ಬ್ಯಾಕ್ ಗ್ರೌಂಡ್ ಕಲರ್ ರೆಡ್ ಕೊಡಕತ್ತಾನೆ. ಟೆಕ್ಸ್ಟ್ ವೈಟ್ ಕೊಡಕತ್ತಾನ. ಇಮೇಲ್ ಇಂದ ಬ್ಲೂ ಕೊಡಕತ್ತಾನ. ಓಕೆ, ಸೊ ಇದು CSS ತಗೊಂಡು ಅದ್ರಾಗ ಒಂದು ಫಾರ್ಮೆಟ್ ಮಾಡಕ. ಓಕೆ, ನೆಕ್ಸ್ಟ್ XSLT ಸ್ಟೈಲ್ ಶೀಟ್ ಅಂತ. ಓಕೆ, ಸೊ ಇದಕ್ಕೇನಂತಾರೆ, ಎಕ್ಸ್ಟೆಂಡೇಬಲ್ ಸ್ಟೈಲ್ ಶೀಟ್ ಲ್ಯಾಂಗ್ವೇಜ್ ಅಂತ ಕರಿತಾನೆ. ಓಕೆ, XSL ಅಂತಂದ್ರೆ ಇಟ್ ಈಸ್ ಅ extendable style sheet language. It is a family of recommendation for defining the presentation and transformation of XML documents. ನಾವು XML document ಇಂದ ಪ್ರೆಸೆಂಟ್ ಮಾಡಬೇಕಾಗಿತ್ತು ಅಥವಾ ಏನಾರ ಒಂದು ತೋರಿಸ್ಬೇಕಾಗಿತ್ತು ಅಂದ್ರೆ ನಾವು ಯಾವ ಸ್ಟೈಲ್ ಶೀಟ್ ಯೂಸ್ ಮಾಡ್ತೀವಿ, XSLT ಸ್ಟೈಲ್ ಶೀಟ್ ನಾವು ಯೂಸ್ ಮಾಡ್ತೀವಿ. ಓಕೆ, ಅದ್ರಾಗ ಏನಿರ್ತದೆ, 3 ರಿಲೇಟೆಡ್ ಸ್ಟ್ಯಾಂಡರ್ಡ್ಸ್ ಇರ್ತಾವೆ. ಏನೇನು ಅಂತಂದ್ರೆ XSL ಟ್ರಾನ್ಸ್ಫಾರ್ಮೇಶನ್, XML ಪಾತ್ ಲ್ಯಾಂಗ್ವೇಜ್, ಆಮೇಲೆ XSL formatting object. So 3 types of information ಅದಾಗಿರ್ತದೆ. Okay, so we'll start with first. Okay, XLT style sheet are used to transform XML documents into different forms or formats, perhaps using the different DTDs. Okay, ನೀವು XML documents ಏನ್ ಮಾಡಿರ್ತಿಲ್ಲ ಅದನ್ನ ಒಂದು ಫಾರ್ಮ್ಯಾಟ್ ಒಳಗೆ ಡಿಸ್ಪ್ಲೇ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಒನ್ ಕಾಮನ್ ಯೂಸ್ ಆಫ್ Excel is to transfer XML document in the XHTML document. ಸೊ XML ಡಾಕ್ಯುಮೆಂಟ್ ನ ಒಂದು ಫಾರ್ಮ್ಯಾಟ್ ಮಾಡಿ XHTML ಡಾಕ್ಯುಮೆಂಟ್ ಒಳಗೆ ಡಿಸ್ಪ್ಲೇ ಮಾಡಕ್ ಯೂಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಆಮೇಲೆ ಸ್ಟೈಲ್ ಶೀಟ್ ಆರ್ XML ಡಾಕ್ಯುಮೆಂಟ್ ಸೊ ದಟ್ ದೇ ಕ್ಯಾನ್ ಬಿ ವ್ಯಾಲಿಡ್ ಯೂಸಿಂಗ್ DTSD. ಸೊ DTD ಯೂಸ್ ಮಾಡ್ಕೊಂಡು ಅದನ್ನ ವ್ಯಾಲಿಡ್ ಅದ ಅಂತ ಹೇಳ್ತಾನೆ. ಆಮೇಲೆ ದೇ ಕ್ಯಾನ್ ಇವನ್ ಬಿ ಟ್ರಾನ್ಸ್ಫರ್ ವಿತ್ ದ ಯೂಸ್ ಆಫ್ ಅದರ್ XSTL. ಇದನ್ನ ಬಿಟ್ಟು ಬೇರೆ ಬೇರೆ ಅದರ್ ಶೀಟ್ ನಿಂತು ಟ್ರಾನ್ಸ್ಫರ್ಮೇಷನ್ ಮಾಡ್ಬೋದು ಅಂತ ಹೇಳ್ತಾನೆ. ಯಾವಂತಂದ್ರೆ ಇದ್ರಾಗ ಕೊಟ್ಟಾನ ನೋಡ್ಕೊರಿ ಆಮೇಲೆ. ಓಕೆ, ನೆಕ್ಸ್ಟ್ ಓವರ್ ವ್ಯೂ ಆಫ್ XSLT. ಓಕೆ, ಇದನ್ನ ಓವರ್ ವ್ಯೂ ಅದ ಮುಗಿಸೋಣ. ಇದನ್ನ ಇವತ್ತು ಈಸಿ ಅದ, ನೀವು ಓದ್ರು ಗೊತ್ತಾಗ್ತದೆ, ಇದನ್ನೇನು ಅಂತ ಬರೀ ಡಿಫಿಕಲ್ಟ್ ಇಲ್ಲ. ಓಕೆ, XSLT is actually a simple functional style programming language. ಇದನ್ನ ಒಂದು ಸಿಂಪಲ್ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತಾನೆ. ಇದ್ರಾಗ ಏನೇನು ಇರ್ತದೆ ಅಂತಂದ್ರೆ ಫಂಕ್ಷನ್ಸ್, ಪ್ಯಾರಾಮೀಟರ್ಸ್, ಆಮೇಲೆ ನೇಮ್ಸ್, ಸೆಲೆಕ್ಷನ್ಸ್, ಕಂಡೀಷನ್ ಎಕ್ಸ್ಪ್ರೆಷನ್, ಮಲ್ಟಿಪಲ್ ಸೆಲೆಕ್ಷನ್ಸ್ ಇವೆಲ್ಲ ಇರ್ತಾವ ಅಂತ ಹೇಳ್ತಾನೆ. XSLT processor take both XML document and XSLT document as input. ಓಕೆ, ಇಲ್ಲೇ XML ಪ್ರೊಸೆಸರ್ ಮತ್ತೆ ಡಾಕ್ಯುಮೆಂಟ್ ಇದನ್ನ ತಗೋತಾನೆ. ಓಕೆ, ಇನ್ಪುಟ್ ಆಗಿ ತಗೋತಾನೆ. ಓಕೆ, the document is the program to be executed. ಓಕೆ, the XML document is the input to the program. ಸೊ ಇಲ್ಲಿ ಏನ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕನ್ನತ್ತೀವಿ ಅದು ಪ್ರೋಗ್ರಾಮ್ ಕೊಡ್ತೀವಿ, ಅದೇ ಪ್ರೋಗ್ರಾಮ್ ನ ನಾವು ಇನ್ಪುಟ್ ಅಂತ ತಗೋತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಾನ ನೋಡ್ರಿ ಪ್ರೋಗ್ರಾಮ್ ಹೆಂಗ್ ಇದಾಗ್ತದಂತೆ ಇದನ್ನ ನೋಡಿ. ಫಸ್ಟ್ ಪಾರ್ಟ್ಸ್ ಆಫ್ ದ XML documents are selected, possibly modified and merged into the parts of XHTL document to form a new document which is sometimes called as XSTL document. Okay, ಇಲ್ಲಿ ಫಸ್ಟ್ ನೀವು ಡಾಕ್ಯುಮೆಂಟ್ ನ ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಸೊ ಸೆಲೆಕ್ಟ್ ಮಾಡಿ XSTL ಒಳಗ
ಹಾಕ್ಬೇಕು. XML ಡಾಕ್ಯುಮೆಂಟ್ ತಗೊಂಡು XSTL ಡಾಕ್ಯುಮೆಂಟ್ ಒಳಗೆ ಹಾಕಬೇಕು. ಆಮೇಲೆ ಹಾಕಿದ್ಮೇಲೆ ಏನಾಗ್ತದೆ, ಅದು XSL ಪ್ರೊಸೆಸರಿಗೆ ಹೋಗ್ತದೆ. ಆಮೇಲೆ ಅದನ್ನ ಪ್ರೊಸೆಸ್ ಆಗಿ ಒಂದು ಡಾಕ್ಯುಮೆಂಟ್ನಾಗ ಬರ್ತದೆ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಇಟ್ ಕನ್ಸಿಸ್ಟ್ ಆಫ್ ಮೋರ್ ಟೆಂಪ್ಲೇಟ್ಸ್ ಯೂಸ್ ಮಾಡ್ತೀವಿ. ಈಚ್ ಟೆಂಪ್ಲೇಟ್ ಡಿಸ್ಕ್ರೈಬ್ಸ್ ಎ ಫಂಕ್ಷನ್ ದಟ್ ಈಸ್ ಎಕ್ಸಿಕ್ಯೂಟೆಡ್ wherever the XSLT processor finds a match to the template pattern. ಸೊ ಒಂದು ಟೆಂಪ್ಲೇಟ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಆ ಟೆಂಪ್ಲೇಟ್ ಒಳಗೆ ಏನೇನು ಹಾಕಿರ್ತೀವಲ್ಲ ಅದನ್ನ ಯೂಸ್ ಮಾಡ್ತಾನೆ. ಸೊ ಇಲ್ಲಿ ಟೆಂಪ್ಲೇಟ್ ಡ್ರೈವನ್ ಮಾಡೆಲ್ ಅಂತ ಇರ್ತದೆ. ಸೊ ಅದ್ರ ಬೇಸ್ ಮ್ಯಾಗ ಇದನ್ನ ವರ್ಕ್ ಮಾಡ್ತಾನೆ. ಓಕೆ, ನೆಕ್ಸ್ಟ್. ಸೊ ಇದೊಂದು ಪ್ರೋಗ್ರಾಮ್ ಕೊಟ್ಟಾನ ನೋಡ್ರಿ, ನೀವು ನಾನು ನೋಡ್ಕೊಂಡ್ಬಿಟ್ಟಿದೆ. ಓಕೆ, there are some programs related to XSL. ಸೊ ಅದ್ರೊಳಗೆ ನಾವು ಹಿಂಗೆ ಹೈಲೈಟ್ ಮಾಡ್ಕೋಬಹುದು, ಆಮೇಲೆ ಕರೆಕ್ಟ್ ಇನ್ಫಾರ್ಮೇಶನ್ ಹಾಕೋಬಹುದು. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಯೂನಿಟ್ 4. KVNS ಬೇಕಾಗಿಲ್ಲ ನಿಮ್ಗೆ, ಡಾಮ್ ಅಪ್ರೋಚ್ ಅವೆಲ್ಲ. ಸೊ ವೆಬ್ ಸರ್ವರ್ಸ್ ಕೊಟ್ಟಾನೆ. ಡಾಮ್ ಅಪ್ರೋಚ್ ಏನು ಬೇಕಾಗಿಲ್ಲ ನಿಮ್ಗೆ, ಅಷ್ಟು ಇದನ್ನೇನು ಬೇಕಾಗಿಲ್ಲ. ಸೊ ನಿಮ್ಮ ಸಿಲೆಬಸ್ಸಿಗೆ ಇಷ್ಟು ಸಾಕು. ಓಕೆ, ಸೊ ಈ ಪ್ರೋಗ್ರಾಮ್ಸ್ ನೋಡ್ಕೊರಿ. ಪ್ರೋಗ್ರಾಮ್ಸ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಎಕ್ಸಾಮ್ಗೆ ತಪ್ಪಿಲ್ಲ ಒಂದು 4-5 ದಿನಾರ ಕ್ಲಾಸ್ ಇಟ್ಟಿರ್ತಾನೆ, ಅಲ್ಲಿ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದ ಪ್ರೋಗ್ರಾಮ್ಸ್. ಸೊ ಪ್ರೋಗ್ರಾಮ್ಸ್ ನ ಕ್ಲಾಸ್ನಾಗೆ ನಿಮ್ಗೆ ಎದ್ರ ಎಕ್ಸ್ಪ್ಲೈನ್ ಮಾಡ್ತೀರಿ. ಓಕೆ, ಇಲ್ಲಿ ಹೇಳಿದ್ರು ನಿಮ್ಗೆ ತಿಳಂಗಿಲ್ಲ. ಸೊ ನಾ ಅದಕ್ಕೆ ಪ್ರೋಗ್ರಾಮ್ಸ್ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕತ್ತಿಲ್ಲ. ಸೊ ಥಿಯರಿ ತಿಳ್ಕೊರಿ. ಇಲ್ಲಿ ಪ್ರೋಗ್ರಾಮ್ಸ್ ನ ನಿಮ್ಗೆ ರಿವಿಷನ್ ಕ್ಲಾಸ್ ಬಂದಾಗ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಲಿಯರ್? Okay, so this completes your unit 4. Okay, so tomorrow I'll start with the unit 5.